ಹಲೋ ಬನ್ನಿ ಗಾಯ್ಸ್, ಇವತ್ತು ಕನಿಲೆ ಬೇಟೆ ಹೋಗುವ. ನನ್ನವರು ಬರ್ತಿದ್ದಾರೆ, ಹಿಂಗೆ ಹೋಗುವ ಗಾಯ್ಸ್. ನಾವು ಆ ಕಡೆ ಹೋಗುವ. ಹೋಗ್ಬಿಟ್ಟು ಇಲ್ಲಿ ಕಾಣೋದಿಲ್ಲ. ಇಲ್ಲಿಲ್ಲದ್ರೆ ನಾವು ಅಲ್ಲಿಗೆ ಹೋಗ್ಬೇಕು. ಆನೆ ಗೀನೆ ಬಂದ್ಬಿಟ್ರೆ ಎಂತ ಮಾಡೋದು? ಆನೆಲ್ಲ ಬರೋದಿಲ್ಲ. ಬಂದ್ಬಿಟ್ರೆ ನಾನು ಇಲ್ಲಿ ಬರೋದಿಲ್ಲ. ಬಂದರೆ ಅಡಿ ಹೋಗುದು. ಇಲ್ಲಿಂದ ಬಿಸಿಲಿಂದ ಕಾಣೋದಿಲ್ಲಲ್ಲ. ಇಲ್ಲ ಹೋಗುವ, ರಿಟರ್ನ್ ಬನ್ನಿ, ಹಿಂಗೆ ಹೋಗುವ. ಅಲ್ಲಿಗೆ ಹೋಗುವ. ಈಗ ಇಲ್ಲಿ ಬಿಟ್ಟು ಆ ಗದ್ದೆಗಾಗಿ ಹೋಗಿ ಆ ಕಡೆ ದಾಟುವ. ಗಾಯ್ಸ್, ನಂದು ವಿಡಿಯೋ ಹೆಂಗೆ ಬರ್ತಿದೆ ಅಂತ ಒಂದು ಕಮೆಂಟ್ ಮಾಡಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಅದನ್ನು ರೆಡಿ ಮಾಡ್ಕೊಂಡು ಹೋಗ್ತೀನಿ. ನಿಮ್ದೆಲ್ಲರೂ ಸಪೋರ್ಟ್ ಬೇಕು ಗಾಯ್ಸ್, ಸಪೋರ್ಟ್ ಮಾಡಿ. ಫುಲ್ ನೋಡಿ ಹೆಂಗೆ ಇಲಿಬೇಕು ಅಂತಲೇ ಗೊತ್ತಾಯ್ತಿಲ್ಲ. ಅಮ್ಮ ಬನ್ನಿ, ಹಿಂಗೆ ಹೋಗುವ. ಹೋಗಿ ಇಲ್ಲಿಂದ ಇಲ್ಲಿ ಕಾಣ್ತಿಲ್ಲ, ಎಲ್ಲಿ ಹುಡುಕೋದು ಅಂತಲೇ ಗೊತ್ತಾಯ್ತಿಲ್ಲ. ಇಲ್ಲಿಂದ ಹೋಗಿ ಆ ಕಡೆ ಹಿಂಗೆ ಗದ್ದೆಗಾಗಿ ಹೋಗಿ ಅಲ್ಲಿ ತೋಟಕ್ಕೆ ಹತ್ತುವ. ಬನ್ನಿ, ಗದ್ದೆಗೆ ಇಲ್ದಿದ್ವಿ, ಗದ್ದೆಯಿಂದ ಆ ಕಡೆ ಹಿಂಗೆ ತೋಟಕ್ಕೆ ಹೋಗುವ. ಇದೊಂದು ಗದ್ದೆ ನೋಡಿ ಎಷ್ಟು ಚೆನ್ನಾಗಿದೆ. ಫುಲ್ ವ್ಯೂ ಇಲ್ಲಿ ನೋಡಿ, ಫುಲ್ ಚೆನ್ನಾಗಿದೆ ಗದ್ದೆ ಮಾತ್ರ. ನಿಮಗೆ ಅಲ್ಲೊಂದು ಕೆರೆ ತೋರಿಸ್ತದೆ ನೋಡಿ, ಅಲ್ಲಿಂದ ಆ ಕೆರೆ ಅಲ್ಲೇ ಬರ್ತದೆ. ಅದು ಕೆರೆ, ಇದು ಹಿಂಗೆ ಫುಲ್ಲು ಗದ್ದೆ. ಅಲ್ಲಿ ನೋಡಿ ಪಕ್ಷಿ ಐತಾ ಇದೆ. ಹೋಗು. ಅದರಲ್ಲಿ ಬಾತುಕೋಳಿ ಇದೆ, ಕಾಡು ಬಾತುಕೋಳಿ ಫುಲ್ ಒಂದು 5-6 ಇರ್ತದೆ. ಇವತ್ತು ಕಮ್ಮಿ ಇದೆ, ಮಾಮೂಲಾಗಿ ಜಾಸ್ತಿ ಇರ್ತದೆ ಅದರಲ್ಲಿ. ಫುಲ್ ಕೆಸರು ಬನ್ನಿ ಯಾರು ಅಮ್ಮ, ಫುಲ್ ಕಾಡು ಬಂದ್ಬಿಟ್ಟಿದೆ. ನನ್ನ ತೋಡು ಇಲ್ಲೆಲ್ಲ ಮೀನು ಹತ್ತದೆ. ನಾನು ಅನ್ನೆಲ್ಲ ಬರ್ತಾಯಿದ್ವಿ ಮೊದಲು, ಇವಾಗ ಯಾರು ಬರೋದಿಲ್ಲ ಇಲ್ಲಿ, ಫುಲ್ ಕಾಡಲಾಗಿ. ನಾನು ತೋಟಕ್ಕೆ ಬಂದಿದ್ದೀವಿ. ಇಲ್ಲಿಂದ ಹಿಂಗೆ ಹೋಗಿ ಒಂದು ರೌಂಡ್ ಹೋದರೆ ನಮ್ಮ ಮನೆಗೆ ಸೇರ್ತದೆ. ಎಲ್ಲ ತೋಟ, ಫುಲ್ ತೋಟ. ನಿಮಗೆ ತೋಟ ದಾಟ್ಬಿಟ್ಟು ಸಿಗ್ತೀನಿ, ಓಪನ್ ಪ್ಲೇಸಲ್ಲಿ ಸಿಗುವ. ಇಲ್ಲಿ ಬೋರ್ಲಾಗುವಾಗ ಒಳ್ಳೆ ಜಾಗ. ನಾವು ಒಬ್ಬನೇ ಬೋರ್ ಆದಂಗೆ ಇಲ್ಲಿ ಬಂದ್ಬಿಟ್ಟು ಕುತ್ಕೊಂಡು ಇಲ್ಲಿ ನೋಡೋದು. ಅಲ್ಲಿ ನೋಡಿ ಬಾತುಕೋಲಿ ಎಲ್ಲ ಹೋಯ್ತಾ ಇರ್ತದೆ. ಫುಲ್ ಜಾಗ ಹಿಂಗೆ ಬೋರ್ ಆದ್ರೆ ಹಿಂಗೆಲ್ಲ ಇಲ್ಲಿ ಬರ್ತಾ ಇರ್ತೀನಿ. ಮೇಲೆ ಹೋಗಿ ಅಲ್ಲಿಂದ ಆ ಕಡೆ ತೋಟ ದಾಟುವ. ಅಲ್ಲಿಂದ ಗದ್ದೆ ದಾಟ್ಬಿಟ್ಟು ಈಗ ನಮ್ಮ ತೋಟಕ್ಕೆ ಬಂದಿದ್ದೀನಿ. ಇದು ಫುಲ್ ನಮ್ಮ ತೋಟ. ಹಿಂಗೆ ಹೋಗಿ ಸ್ವಲ್ಪ ಆ ಕಡೆ ಹೋದರೆ ನಮ್ಮ ಮನೆಗೆ ಹೋಗ್ತದೆ ಡೈರೆಕ್ಟ್. ಇವತ್ತು ಕನಿಲೆ ಸಿಗ್ತದ ಅಂತ ಗೊತ್ತಿಲ್ಲ, ಹೋಗುವ. ಅಲ್ಲೇ ಅಣ್ಣನವರು ಇದ್ದಾರೆ, ಅವರು ಬೈತಾ ಇದ್ದಾರೆ ನನಗೆ. ಇವತ್ತು ಏನಾಗುತ್ತೆ ಅಂತ ಗೊತ್ತಿಲ್ಲ, ಹೋಗ್ತಾ ಇದ್ದೀವಿ. ನಾವೀಗ ಆ ಕಡೆ ಇದ್ವಿ, ಅಲ್ಲಿದ್ವಿ. ಅಲ್ಲಿಂದ ಹಿಂಗೆ ಬಂದ್ಬಿಟ್ಟು ಹಿಂಗೆ ಬಂದು ನಮ್ಮ ತೋಟಕ್ಕೆ ಎಂಟ್ರಿ ಆಗಿದ್ದೀವಿ. ಹಿಂಗೆ ಸ್ವಲ್ಪ ಹೋದರೆ ಆಯಿತು. ಅಲ್ಲಿ ಬಂದ್ಬಿಟ್ಟು ಇಲ್ಲೊಂದು ಬಿದ್ರು ಮುಂಡೆ ಇದೆ, ಅಲ್ಲಿಗೆ ಹೋಗುವ. ಇಲ್ಲಿ ಇರ್ತದೆ ಕನಿಲೆ.
ನಂದು ವೀಡಿಯೋದಲ್ಲಿ ಸ್ವಲ್ಪ ಸ್ವಲ್ಪ ತುಳು ಬರ್ತದೆ, ಯಾಕಂದ್ರೆ ನಾ ಮಾತಾಡೋದು ತುಳು, ಕನ್ನಡ ಜಾಸ್ತಿ ಯೂಸ್ ಮಾಡೋದಿಲ್ಲ. ನಡುವಲ್ಲಿ ಮಧ್ಯದಲ್ಲಿ ಸ್ವಲ್ಪ ಕನ್ನಡ ವರ್ಡ್ ಜೊತೆ ತುಳು ವರ್ಡು ಮಿಕ್ಸ್ ಆಯ್ತದೆ. ಇನ್ನು ಇದರಲ್ಲಿ ಹುಡುಕಿ ಒಂದು ಸಿಕ್ತು ಗೈಸ್, ಒಂದು ಇದೆ, ಇಲ್ಲೊಂದಿದೆ, ಬಂದಿದ್ದಕ್ಕೆ ಒಂದಾದರೂ ಸಿಕ್ತು. ಹಿಂಗೆ ನೋಡಿ ಇಲ್ಲೊಂದು ಎರಡಿದೆ, ಇಲ್ಲೊಂದಿದೆ ಗೈಸ್. ನೋಡುವ ಇನ್ನೆಷ್ಟು ಸಿಗ್ತದೆ ಅಂತ. ಎರಡು ಸಿಕ್ತು, ಇಲ್ಲೊಂದು ಚಿಕ್ಕದು 3. ಮೇಲೆ ನೋಡುವ, ಕಾಣ್ತದ ಅಂತ ಗೊತ್ತಿಲ್ಲ. ಅದೇ 3 ಇದೆ, 3 ಸಾಕು ನಮಗೆ, ಸಾರು ಮಾಡೋಕ್ಕೆ ಸಾಕು 3. ಇಲ್ಲಿ ಒಂದು ನೋಡಿದ್ದೀನಿ ನಾನು, ಇಲ್ಲಿ ಒಂದಿದೆ. ತೆಗೆದು ಈಗ ಇದರಲ್ಲಿ ಇಲ್ಲಿಂದ ಇಲ್ಲಿ ಈ ಬಿಳಿಯಾಗಿ ಸ್ಮೂತಾಗಿ ಇರ್ತದೆ, ಅದನ್ನಷ್ಟು ತಿನ್ನೋಕ್ಕಿರೋದು. ಹಿಂಗೆ ರೌಂಡ್ ಕಟ್ ಮಾಡಿ ಈ ಸಿಪ್ಪೆನ ತೆಗೆಯೋದು. ಜೋರಾಗಿ ಮಾತಾಡು. ಹೋದಂಗೆ ಇಲ್ಲಿಂದ ಇದೆಲ್ಲ ತಿನ್ಬೋದು, ಎಲ್ಲಿಂದ ಫುಲ್ ತಿನ್ಕೊಂಡು ಇಲ್ಲಿ ಗಂಟ ತಿನ್ಬೋದು ನಾವು. ಅದು ತಿನ್ನೋಕ್ಕಿಂತ ಇರೋದು ಎಲ್ಲ. ಇನ್ನು ಹಿಂಗೆ ಮೇಲೆ ಹೋದಂಗೆ ಫುಲ್ ಬಿಳಿ ಆಯ್ತಾ ಹೋಯ್ತದೆ. ಆ ಬಿಳಿ ಪಾಟನ್ನೆಲ್ಲ ತಿನ್ನೋದೆ. ಸಾರು ಮಾಡೋಕ್ಕೆ ಹೆವಿ ಟೇಸ್ಟ್ ಆಗಿರ್ತದೆ. ಇದಿಷ್ಟಾಯ್ತು, ಒಂದಾಯ್ತು, ಇನ್ನು ಮಾಡು. ಇದ್ರ ಮೇಲೆ ಒಂದು ಇಂಥ ಇದು ಬರ್ತದೆ, ಅದು ಮೈಗೆಲ್ಲ ತಾಗಿದ್ರೆ ಹೆವಿ ಇದಾಯ್ತದೆ ಅಂತ, ಕಚ್ಚೋದು ಅಂಥದ್ದೆಲ್ಲ ಆಯ್ತಾ ಇರ್ತದೆ. ಅದೆಲ್ಲ ನೋಡಿಕೊಂಡು ಸೇಫ್ಟಿಯಾಗಿ ಮಾಡಬೇಕು ಯಾವತ್ತು. ಇದನ್ನು ಹಿಂಗೆ ಕ್ಲೀನ್ ಮಾಡೋದು, ಯಾಕಂದರೆ ಈ ಸಿಪ್ಪೆ ತಿನ್ನೋದಿಲ್ಲ. ಮತ್ತು ಮನೆಗೆ ಹೋಗ್ಬಿಟ್ಟು ಕ್ಲೀನ್ ಮಾಡಿದ್ರೆ ಮನೆಯಿಂದ ತಗೊಂಡೋಗಿ ಬಿಸಾಕೋದು ದೊಡ್ಡ ಕಷ್ಟ. ಅದು ಮನೇಲಿ ಹೇಳ್ತಾ ಇರ್ತಾರೆ, ಹೋಗಿ ಬಿಸಾಕಿ ಬಾ. ಅದಕ್ಕೆ ಅಲ್ಲೇ ಎಲ್ಲಿ ಕಡಿತೀವಿ ಅಲ್ಲೇ ಕ್ಲೀನ್ ಮಾಡ್ಕೊಂಡೋದ್ರೆ ಅದು ಕಷ್ಟನೇ ಇರೋದಿಲ್ಲ. ಸ್ವಲ್ಪ ವೇಸ್ಟ್ ಇರ್ತದೆ, ಆ ವೇಸ್ಟ್ ಮಾತ್ರ ಬಿಸಾಕಿ ಬಂದು ಬಿಡ್ಬೋದಲ್ಲ. ಅದಕ್ಕಾಗಿ ಇದನ್ನೆಲ್ಲ ಹಿಂಗೆ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡಿ ಹೋಗ್ಬಿಡೋದು. ಕತ್ತಿಲಿ ನಮ್ಮ ಕೈಯಲ್ಲಿ ಈ ಮೇಲೆ ಬಂದಂಗೆ ಫುಲ್ ಸ್ಮೂತಾಗಿರ್ತದೆ ಬೇಗ. ಕ್ಲೀನಾಗಿ ಹೋಯ್ತದೆ ನೋಡಿ. ಇವತ್ತು 3 ಕನಿಲ ಸಿಕ್ಕಿದೆ. ಇನ್ನು ಇದ್ರದ್ದು ಇನ್ನೂ ಇದೆ. ಇನ್ನು ಇದನ್ನ ಇಷ್ಟಿಷ್ಟೇ ಇದೆಲ್ಲ ಕೊಚ್ಚಿ
ಅದನ್ನು ಕ್ಲೀನ್ ಮಾಡಿ ಆಮೇಲೆ 3 ದಿವಸ ನೀರಲ್ಲಿ ಮಾಡಬೇಕು. ಅದಕ್ಕಂದರೆ ಇದು ಈ ಉಡಿ ಇರ್ತದಲ್ಲ ಅದೆಲ್ಲ ಪಾಯ್ಸನ್ ಅದು. ಮತ್ತು ಅದ್ರ ಪಾಯ್ಸನ್ ಹೋಗ್ಬೇಕಂದ್ರೆ 3 ದಿವಸ ನೀರಲ್ಲಿ ಇದ್ದರೆ ಮಾತ್ರ ಅದು ಪಾಯ್ಸನ್ ಹೋಗ್ತದೆ. ಅದು ನೀರು ಚೇಂಜ್ ಮಾಡ್ತಿರ್ಬೇಕು. ಬೆಳಿಗ್ಗೆ ಎದ್ದುಬಿಟ್ಟು ತೊಳೆದುಬಿಟ್ಟು ಇದನ್ನು ನೀರಿಗೆ ಹಾಕಿ ಮಡಗಿ 3 ದಿವಸ ಹಂಗೆ ಮಾಡಿ ಮತ್ತೆ ಪಲ್ಯ ಮಾಡ್ಬೋದು, ಸಾರು ಮಾಡ್ಬೋದು. ದೊಡ್ಡ ದೊಡ್ಡ ಪೀಸ್ ಮಾಡಿದ್ರೆ ಸಾರು ಮಾಡ್ಬೋದು, ಚೆನ್ನಾಗಿರ್ತದೆ. ಚಿಕ್ಕ ಚಿಕ್ಕ ಪೀಸ್ ಮಾಡಿ ಅದನ್ನು ಪಲ್ಯ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ದೋಸೆಗೆಲ್ಲ ಫಸ್ಟ್ ಕ್ಲಾಸ್. ದೋಸೆ ಮತ್ತು ರೊಟ್ಟಿಗೆಲ್ಲ ಇದು ಏಲಿದು ಚೆನ್ನಾಗಿರ್ತದೆ.